ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಬಾರ್ಡರ್ ಡಿಸೈನು ತುಂಬ ಸಿಂಪಲ್ಲಾಗಿ ಹಾಕುವಂಥದ್ದು ಸಾರಿ ಕುಚ್ಚು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅಂದರೆ ನಿಮಗೆ ನಾವು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ವಿಡಿಯೋ ಹಾಕಿದ್ದನ್ನು ನೋಡ್ಬೋದು. ಸೊ ಫಸ್ಟಿಲ್ಲಿ ನಾನಿಲ್ಲಿ 6ನೇ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಇಲ್ಲಿ ಲಾಕ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ್ ಸೀರೆಗೆ ಲಾಕ್ ಮಾಡಿದ ಮೇಲೆ 3 ಚೈನ್ಸ್ ಹಾಕೋಣ. 3 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ರೀತಿ 4 ಚೈನಷ್ಟು ಅಥವಾ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ನೀಡಲ್ ಹಾಕಿ ದಾರ ತರಬೇಕು. ಸ್ವಲ್ಪ ಲೆಂತ್ ಎತ್ಕೊಳ್ಳಿ ದಾರನ, ಈ ರೀತಿ ಉದ್ದಗೆ ಸ್ವಲ್ಪ ತೊಗೊಳ್ಬೇಡಿ, ಸ್ವಲ್ಪ ಲೆಂದಿ ಎತ್ಕೊಳ್ಳಿ ದಾರನ. ಆಮೇಲೆ 2 ದಾರ ಒಂದು ಮಾಡಿ ಮತ್ತೆ 2 ದಾರ ಒಂದು ಮಾಡಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಸ್ವಲ್ಪ ದಾರ ಉದ್ದಕ್ಕೆ ತೊಗೊಂಡು ಡಬಲ್ ಕ್ರೋಶಾ ಕಂಬ ಮಾಡಿ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನಾವೇನು ಡಬಲ್ ಕ್ರೋಶಾ ಕಂಬ ಮಾಡಿರ್ತಲ್ಲ ಅದರ ಹಿಂದ್ಗಡೆ ಅಥವಾ ಆ ಟ್ರಯಾಂಗಲ್ ಶೇಪ್ ಗ್ಯಾಪ್ ಏನಿದೆಲ್ಲ ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 3 ದಾರನ ಒಂದು ಮಾಡಿ ಹಾಫ್ ಡಬಲ್ ಕ್ರೋಶಾ. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಮಾಡಿ ಡಬಲ್ ಕ್ರೋಶಾದ ಹಿಂದೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶಾ ಅಂತಾರೆ. ಸೊ ದಾರ ತಂದು 3 ದಾರನ ಒಂದು ಮಾಡ್ತೀವಲ್ಲ, ಈ ಡಿಸೈನು ಹಾಫ್ ಡಬಲ್ ಕ್ರೋಶಾ. ಸೊ ಈ ಡಿಸೈನನ್ನು ಪೂರ್ತಿ ಹಾಫ್ ಡಬಲ್ ಕ್ರೋಶಾನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಡಬಲ್ ಕ್ರೋಶಾಗೆ ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ನಾವೇನೇನು 3 ಚೈನ್ ಹಾಕಿದ್ದೀವಲ್ಲ ಇದು ಸ್ಟಾರ್ಟಿಂಗ್ ಅಷ್ಟೇ ಈ ರೀತಿ ಹಾಕೋಬೇಕು. ನೆಕ್ಸ್ಟ್ ಎಲ್ಲ ಈ ರೀತಿ 3 ಚೈನ್ ಹಾಕೊಳ್ಳೋದೇನೂ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಹಾಗೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿ ಡಿಸೈನ್ ಮಾಡ್ಕೊಂಡು ಹೋಗೋದು. ಸೊ ಇಲ್ಲಿ ನಾನಿಲ್ಲಿ ಫಸ್ಟು 6 ಹಾಫ್ ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಸೀರೆನ ಟರ್ನ್ ಮಾಡಬೇಕು, ಬ್ಯಾಕ್ ಸೈಡು ಟರ್ನ್ ಮಾಡಬೇಕು. ಇಲ್ಲಿ ನಿಮಗೆ ಹೋಲ್ಸ್ ಕಾಣಿಸ್ತಿದ್ದಾವಲ್ಲ, ಮತ್ತೆ ಒಂದು ಚೈನ್ ಹಾಕಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ಹೋಲ್ ಕಾಣಿಸ್ತಿದ್ದಾವೆ ನೋಡಿ, ನಾವು ಹಾಫ್ ಡಬಲ್ ಕ್ರೋಶಾ ಹಾಕಿರ್ತೀವಲ್ಲ ಆ ಹೋಲ್ ಗ್ಯಾಪ್ಸ್ ಕಾಣಿಸ್ತಿದ್ದಾವಲ್ಲ ಇಲ್ಲಿ. ಸೊ ಇದಕ್ಕೀಗ ವರ್ಕ್ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಫಸ್ಟ್ ಹೋಲ್ ಗ್ಯಾಪ್ಗೆ ಅಲ್ಲಿದೆಯಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 3 ದಾರ ಒಂದು ಮಾಡಬೇಕು. ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶಾ ಮಾಡಬೇಕು. ಇಲ್ಲಿ 6 ಹಾಫ್ ಡಬಲ್ ಕ್ರೋಶಾ ಮಾಡಬೇಕು. 6 ಹೋಲ್ ಗ್ಯಾಪಿಗೆ 6 ಹಾಫ್ ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಸಿಂಪಲ್ ಆಗಿದೆ ಡಿಸೈನು, ತುಂಬ ಬೇಗ ಬರುತ್ತೆ. ಹಾಫ್ ಡಬಲ್ ಕ್ರೋಶಾ ಹಾಕಕ್ಕೆ ಬಂದರೆ ಮುಗೀತು ಅಷ್ಟೇ. ಸೊ ತುಂಬ ಈಸಿ ಇದೆ ಡಿಸೈನು. ವರ್ಕು ತುಂಬ ಡೀಟೇಲಾಗಿ ಕಾಣಿಸುತ್ತೆ ನಿಮಗಿದು, ಯಾವುದೇ ರೀತಿ ಇದು ಕಾಣಿಸೋದಿಲ್ಲ ನಿಮಗೆ, ವರ್ಕು ನೀಟಾಗಿ ಕಾಣಿಸುತ್ತೆ. ಸೊ 5th ಒಂದು ಹಾಫ್ ಡಬಲ್ ಕ್ರೋಶಾ ಮಾಡಿದ್ಮೇಲೆ 6th ಒನ್ನು ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಆ ಸೈಡು ಮಾಡ್ಕೋಬೇಕು. ಅಲ್ಲಿ ಈ ರೀತಿ ಕಾಣಿಸುತ್ತೆ ನೋಡಿ, ಸೈಡು ಒಂದು ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ನಾವು ಅಲ್ಲಿರುತ್ತೆ. ಸೊ ಅಲ್ಲಿ ಕೂಡ ಒಂದು ಹಾಫ್ ಡಬಲ್ ಕ್ರೋಶಾ. ಟೋಟಲ್ ಇಲ್ಲಿ ಫ್ರಂಟಿಂದನೂ 6 ಹಾಫ್ ಡಬಲ್ ಕ್ರೋಶಾ, ಬ್ಯಾಕ್ ಸೈಡಿಂದನೂ 6 ಹಾಫ್ ಡಬಲ್ ಕ್ರೋಶಾ ಮಾಡಿ ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಟರ್ನ್ ಮಾಡಿ ನಿಮ್ಗೆ ಇಲ್ಲಿ ಬೀಡ್ ಬೇಡ ಅಂದರೆ ಒಂದು ಚೈನ್ ಹಾಕ್ಕೋಬೇಕು. ಸೊ ಇಲ್ಲಿ ನಾನಿಲ್ಲಿ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ಫ್ರಂಟ್ ಸೈಡ್ ಟರ್ನ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಅಂದರೆ ಲುಕ್ ಬರುತ್ತೆ ಡಿಸೈನು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸ್ತಿರುತ್ತಲ್ಲ ಅಲ್ಲೂ ಪ್ರತಿ ಹೋಲ್ ಗ್ಯಾಪಿಗೂ ಒಂದೊಂದು ಹಾಫ್ ಡಬಲ್ ಕ್ರೋಶಾನ ಮಾಡ್ಕೊಂಡು ಹೋಗಿ. ಇಲ್ಲೂ ಕೂಡ ಈ ಸೈಡು ಈಗ ಫ್ರಂಟ್ ಸೈಡಿಂದನೂ 6 ಹಾಫ್ ಡಬಲ್ ಕ್ರೋಶಾ ಮಾಡಬೇಕು. ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡಿ, ಬಟ್ ಅಷ್ಟೊಂದು ಲುಕ್ ಕಾಣೋದಿಲ್ಲ. ಬೀಡ್ ಆ್ಯಡ್ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇಲ್ಲಿ ನಾನು ಪ್ರತಿ ಹೋಲ್ ಗ್ಯಾಪಿಗೂ ಒಂದೊಂದು ಹಾಫ್ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಈ ರೀತಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರ ಒಂದು ಮಾಡಿ. ಸೊ ಲಾಸ್ಟಲ್ಲಿ ನಾವಿಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಅದರೊಳಗೊಂದು ಹಾಫ್ ಡಬಲ್ ಕ್ರೋಶಾ ಮಾಡಿ. ಸೊ ಈ ರೀತಿ 6 6 ಫ್ರಂಟ್ ಸೈಡಿಂದನೂ 6, ಬ್ಯಾಕ್ ಸೈಡಿಂದ 6 ಮತ್ತು ಫ್ರಂಟ್ ಸೈಡಿಂದ 6 ಈ ರೀತಿ ಸೇಮ್ ನಂಬರಲ್ಲೇ ಮಾಡ್ಕೊಳ್ಳಿ. ಸೊ ಹೀಗೆ ಡೈಮಂಡ್ ಶೇಪ್ ಕಾಣಿಸುತ್ತಿದೆ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ಬೀಡ್ ಆ್ಯಡ್ ಮಾಡಿದ್ರೆ ಲುಕ್ ಕಾಣಿಸುತ್ತೆ. ಸೊ ಅದು ಲಾಸ್ಟಿಗೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಡಿಸೈನ್ನ ಸ್ಟ್ರೇಟಾಗಿ ನೋಡ್ಕೊಳ್ಳಿ, ನೀಟಾಗಿ ಸ್ಟ್ರೇಟಾಗಿ, ಹೆಚ್ಚು ಕಮ್ಮಿ ಹಾಕಬೇಡಿ. ಸೊ ಡಿಸೈನ್ನ ಸ್ಟ್ರೇಟಾಗಿ ನೋಡಿಕೊಂಡು ಅದಕ್ಕಿಂತ ಒಂದು ಪಾಯಿಂಟ್ ಮುಂದೆ, ಈಗ ಅದು ಡಿಸೈನ್ ಸ್ಟ್ರೇಟಾಗಿ ನೋಡಿಕೊಂಡ್ರೆ ಇಲ್ಲಿ ಬರುತ್ತಲ್ಲ, ಸೊ ಇದಕ್ಕಿಂತ ಒಂದು ಪಾಯಿಂಟ್ ಮುಂದೆ ಲಾಕ್ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರ ತೊಗೋಬೇಕು, ಸ್ವಲ್ಪ ಲೆಂತಲ್ಲಿ ತೊಗೋಬೇಕು ದಾರ ತೊಗೊಂಡು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ
ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಮಾಡಬೇಕು. ಕಂಬ ಮಾಡಿ ಒಂದು ಚೈನ್ ಹಾಕಿ, ಇಲ್ಲಿ 3 ಚೈನ್ ಹಾಕೋ ನೆಸೆಸಿಟಿ ಇಲ್ಲ, ಯಾಕಂದರೆ ಇಲ್ಲಿ ಕಂಬ ಮಾಡಿದ್ಮೇಲೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಸೊ ಆವಾಗ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಒಂದೊಂದು ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಸೊ ಫಸ್ಟ್ ಡಬಲ್ ಕ್ರೋಶ ಮಾಡಿದ್ಮೇಲೆ ಒಂದು ಚೈನ್ ಹಾಕಬೇಕು, 6 ಹಾಫ್ ಡಬಲ್ ಕ್ರೋಶ ಮಾಡಬೇಕು, ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು, ಒಂದು ಚೈನ್ ಹಾಕಬೇಕು, 6 ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಸೊ ಇದೇ ರೀತಿ ಒಮ್ಮೆ ಫ್ರಂಟ್ ಸೈಡಿಂದ 6 ಹಾಫ್ ಡಬಲ್ ಕ್ರೋಶ, ಒಮ್ಮೆ ಬ್ಯಾಕ್ ಸೈಡಿಂದ 6 ಹಾಫ್ ಡಬಲ್ ಕ್ರೋಶ, ಮತ್ತು ಒಮ್ಮೆ ಫ್ರಂಟ್ ಸೈಡಿಂದ 6 ಹಾಫ್ ಡಬಲ್ ಕ್ರೋಶ. 3 ಲೇಯರ್ಸ್ ಅಥವಾ 3 ಸ್ಟೆಪ್ಸ್ ಬರುತ್ತೆ ಇದು ಒಂದು ಆರ್ಚಲ್ಲಿ. ಸೊ ಇಲ್ಲಿ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ. ಬ್ಯಾಕ್ ಸೈಡ್ ಟರ್ನ್ ಮಾಡಿದ್ಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲ ಈಗ ನಮಗೆ, ಆ ಹೋಲ್ ಗ್ಯಾಪ್ಸಿಗೆ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಬೇಕು. ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 3 ದಾರ ಒಂದು ಮಾಡಬೇಕು. ಸೊ ಇಲ್ಲಿ ಇದೇ ರೀತಿ ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಥವಾ ಹೊಸಬ್ರೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. 6 ಹಾಫ್ ಡಬಲ್ ಕ್ರೋಶ, 6 ಹೋಲ್ ಗ್ಯಾಪ್ಗೆ 6 ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಲಾಸ್ಟ್ ಒನ್ ಏನಿದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸಿಂಗಲ್ ಚೈನ್ ಹಾಕಿದಲ್ಲಿ ಅಲ್ಲಿ ಯಾವುದೇ ರೀತಿ ಹೋಲ್ ಗ್ಯಾಪ್ಸ್ ನಿಮಗೆ ಕಾಣೋದಿಲ್ಲ ಅಷ್ಟು ನೀಟಾಗಿ. ಸೊ ಲಾಸ್ಟಲ್ಲಿ ನೀವು ಮಾಡ್ಕೊಳ್ಳಿ. ಈ ರೀತಿ ಬ್ಯಾಕ್ ಸೈಡಿಂದ 6 ಹಾಫ್ ಡಬಲ್ ಕ್ರೋಶ ಹಾಕಿದರೆ ಮತ್ತು ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ಫ್ರಂಟ್ ಸೈಡ್ ಟರ್ನ್ ಮಾಡಿ ಈಗ ಬೀಡ್ ಬೇಡ ಅನ್ನೋರು ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕಿ ಮತ್ತೆ ಕಂಟಿನ್ಯೂ 6 ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಸೊ ಬೀಡ್ ಬೇಕನ್ನೋರು ಚೈನ್ ಹಾಕ್ಕೋಬಾರ್ದು, ಡೈರೆಕ್ಟಾಗಿ ಫ್ರಂಟ್ ಸೈಡ್ ಟರ್ನ್ ಮಾಡಿದ ಕೂಡ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಸೊ ಇದೇ ಒಂದು ಚೈನ್ ಆದಂಗೆ ಇಲ್ಲಿ ಬೀಡ್ ಲಾಕ್ ಮಾಡ್ಕೋತೀವಲ್ಲ ಇದು ನಾವು ಒಂದು ಚೈನ್ ಹಾಕ್ಕೊಂಡಂಗೆ ಆಗುತ್ತೆ. ಅದಾದ್ಮೇಲೆ ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಇಲ್ಲೂ ಕೂಡ 6 ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಸೊ ಇಷ್ಟೇ ಡಿಸೈನು. ಈ ರೀತಿ 3 ಫ್ರಂಟ್ಸ್ ಲೇಯರ್ಸ್ ಒಳಗೆ ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡೋದ್ರೆ ಆಯಿತು. ಸೊ ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ಹಾಕ್ಬೋದು, ಅಷ್ಟೊಂದೇನು ಟಫ್ ಇಲ್ಲ. ಡಿಸೈನು ತುಂಬ ಈಸಿ ಇದೆ. ನೀವು ಒಂದು ಅಥವಾ 2 ಡಿಸೈನ್ ಹಾಕಿದ ಕೂಡ ನಿಮಗೆ ಗೊತ್ತಾಗುತ್ತೆ ಡಿಸೈನ್ ತುಂಬ ಈಸಿ ಇದೆ ಅಂತ. ಸೊ ಇದು ಬಾರ್ಡರ್ ಡಿಸೈನ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಕುಚ್ಚು ಕಟ್ಟಿ ತೋರಿಸ್ತಾ ಇಲ್ಲ ನಾನು. ಬೇಕಂದರೆ ನೀವು 2 ಡಿಸೈನ್ ಮಧ್ಯೆ ಕುಚ್ಚು ಕಟ್ಕೋಬೋದು, ಬಟ್ ಕುಚ್ಚು ಕಟ್ಟಿದರೆ ಅಷ್ಟು ಲುಕ್ ಕಾಣೋದಿಲ್ಲ. ಹೀಗೆ ಪ್ಲೇನ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇಲ್ಲಿ ಡಿಸೈನ್ ಪೂರ್ತಿ ಆದಮೇಲೆ 6 ಹಾಫ್ ಡಬಲ್ ಕ್ರೋಶ ಹಾಕಿದ ಮೇಲೆ ಈಗ ಮತ್ತೆ ಒಂದು ಕಂಬ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಡಿಸೈನು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ರೀತಿ ಡಿಸೈನ್ನ ಸ್ಟ್ರೇಟಾಗಿ ನೋಡ್ಕೊಳ್ಳಿ, ಎಷ್ಟು ಬರುತ್ತೆ ಸ್ಪೇಸ್ ನೋಡಿಕೊಂಡು ಸ್ಟ್ರೇಟಾಗಿ ನೋಡಿ. ಒಂದು ಪಾಯಿಂಟು ಮುಂದೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು. ಒಂದು ಪಾಯಿಂಟ್ ಮುಂದೆ, ಹಿಂದೆ ಅಲ್ಲ, ಒಂದು ಪಾಯಿಂಟ್ ಮುಂದ್ಗಡೆ ನೀಡಲ್ ಹಾಕಿ ದಾರನ ಸ್ವಲ್ಪ ಲೆಂತ್ ಒಳಗೆ ಎಳ್ಕೊಂಡು 2 ದಾರ ಒಂದು ಸತಿ ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಒಂದು ಚೈನ್ ಹಾಕಬೇಕು, 6 ಹಾಫ್ ಡಬಲ್ ಕ್ರೋಶ, ಮತ್ತು ಬ್ಯಾಕ್ ಸೈಡಿಂದ 6 ಹಾಫ್ ಡಬಲ್ ಕ್ರೋಶ, ಮತ್ತು ಫ್ರಂಟ್ ಸೈಡಿಂದ. ಸೊ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ಎಂಡಲ್ಲಿ ಫ್ರಂಟ್ ಸೈಡಿಂದ 6 ಹಾಫ್ ಡಬಲ್ ಕ್ರೋಶ ಹಾಕಿದ ಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊರಿ. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ನೀಟಾಗಿದೆ. ಆಮೇಲೆ ತುಂಬ ಡಿಸೈನ್ ಸ್ಟಿಫ್ ಆಗಿ ಕುಂತಿದೆ. ನೀವು ಕರೆಕ್ಟಾಗಿ ಸ್ಟ್ರೇಟಾಗಿ ನೋಡಿ ಒಂದು ಪಾಯಿಂಟ್ ಮುಂದೆ ಲಾಕ್ ಮಾಡಿಕೊಂಡ್ರೆ ಇಷ್ಟೇ ನೀಟಾಗಿ ಕಾಣಿಸುತ್ತೆ. ತುಂಬ ಸ್ಟಿಫ್ ಆಗಿ ಕಾಣಿಸುತ್ತೆ, ಯಾವುದೇ ರೀತಿ ರಿಂಕಲ್ಸ್ ಇರೋದಿಲ್ಲ, ಮುದುಡಿ ಇರೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಸೊ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.